ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ನಾಗೇಶ್ ಅಂತ ಹೇಳಿ, ದುರ್ಗದ ನಾಗ ಕನ್ನಡ ದಿನಪತ್ರಿಕೆ ಸಂಪಾದಕರು. ಏನೋ ರೋಡ್ ತೋರಿಸ್ತಾ ಇದ್ದೀನಿ ಅಂತ ಅಂದ್ಕೊಂಡಿದ್ದೀರಾ? ನಾನು ರೋಡ್ ತೋರಿಸ್ತಾ ಇಲ್ಲ. ಚಿತ್ರದುರ್ಗದ ರೋಡಿನ ಸುರಕ್ಷತೆ ಹೇಗಿದೆ? ಸುರಕ್ಷತೆ ಅಂದ್ರೆ ಹಿಂಗಿರುತ್ತೆ. ರೋಡಲ್ಲಿ ಹೋಗುವಾಗ ಅಕ್ಕಪಕ್ಕದಲ್ಲಿ ಏನಿದೆ ಏನಿಲ್ಲ, ಆ ಕಡೆ ಈ ಇಷ್ಟು ಲೈಟ್ಗಳು ಆ ಕಡೆ ಈ ಕಡೆ ಇರಬೇಕು. ಜೊತೆಗೆ ಈ ರೇಡಿಯಂ ಲೈಟ್ಸ್ ಇದೆಯಾ, ಹಾಕಿದಾರ? ನಾನೀಗ ಭೀಮ್ ಸಮುದ್ರ ರೋಡಲ್ಲಿ ಹೋಗ್ತಾ ಇದ್ದೀನಿ, ಧವಳಗಿರಿ ಬಡಾವಣೆ ಹೋಗ್ತಾ ಇದ್ದೀನಿ. ಬಟ್ ನೀವೇ ನೋಡಿ ಎಷ್ಟು ಸಮಸ್ಯೆ ಇದೆ. ಇಲ್ಲಿ ರೋಡಲ್ಲಿ ಹೋಗುವಾಗ ಇಲ್ಲಿ ಒಂದು ಸಿಗ್ನಲ್ ಇಲ್ಲ. ಮತ್ತೆ ಈ ಗಾಡಿ ಮುಂದೆ ಹೋಗುವಾಗ ಅಕ್ಕಪಕ್ಕದಲ್ಲಿ ಒಂದು ವೆಹಿಕಲ್ ಹೋಗ್ತಿರುವಾಗ ಒಂದು ವೈಟ್ ಜಿಬ್ರಾ ಕ್ರಾಸಿಂಗ್ ಗೆರೆಗಳೆಲ್ಲೂ ಇಲ್ಲ. ಹೆಂಗ್ ಬೇಕಾದ್ರೂ ಹೋಗ್ಬೋದು. ಆ ಕಡೆಯಿಂದ ಬರೋಂತ ವೆಹಿಕಲ್ಸ್ ಇಲ್ಲಿ ರೋಡ್ ಇದೆಯಾ ಅನ್ನೋದು ಕಾಣಲ್ಲ. ಸೊ ಹಾಗಾಗಿ ಚಿತ್ರದುರ್ಗದ ಎಷ್ಟು ಅಧಿಕಾರಿಗಳು ಯಾವ ರೀತಿ ಕೆಲಸ ಮಾಡ್ತಿದ್ದಾರೆ, ಯಾಕಂದ್ರೆ ಅವ್ರ ಮನೆ ಮುಂದೆ ಏನ್ ಬೇಕೋ ಅದನ್ನ ವ್ಯವಸ್ಥೆ ಮಾಡ್ಕೊಂಡಿರ್ತಾರೆ. ಆದ್ರೆ ಸಾರ್ವಜನಿಕ ಜೀವನದಲ್ಲಿ ಕೆಲಸ ಮಾಡ್ಬೇಕಾಗಿರೋರು ಅಧಿಕಾರಿಗಳು ಕೆಲಸ ಏನು ಮಾಡ್ತಾ ಇಲ್ಲ. ಈಗ ನಾವು ಸಿಟಿಗೆ ಎಂಟ್ರಿ ಆಗ್ತಾ ಇದ್ದೀವಿ, ಅಲ್ಲಿ ಲೈಟಿಂಗ್ಸ್ ಇದಾವೆ. ಆದ್ರೆ ಯಾವುದೇ ಕಾರಣಕ್ಕೆ ಪರಿಸ್ಥಿತಿ ಹೆಂಗಿದೆ, ರಾತ್ರಿ ಹೊತ್ತು ಗುಂಡಿ ಬಂದ್ರೆ ಏನೇ ಬಂದ್ರು ಮುಗಿದೋಯ್ತು ಕತೆ ಅಲ್ವಾ? ಸಿಟಿ ಒಳಗೆ ಎದುರುಗಡೆ ಬರ್ತಾನೆ ಆಟೋದವರು. ಅಂದ್ರೆ ಇಲ್ಲಿ ಯಾವ ಕಡೆ ಹೋಗ್ಬೇಕು ಅನ್ನೋದು ಗೊತ್ತಿಲ್ವಲ್ಲ. ಸಿಗ್ನಲ್ಸ್, ಜೀಬ್ರಾ ಕ್ರಾಸಿಂಗ್ಸ್ ಅಟ್ಲೀಸ್ಟ್ ಇಂಥ ರೋಡಲ್ಲಿ ಇಂಥ ಸಮಸ್ಯೆ ಆಗ್ತಾ ಇದೆ ಅನ್ನೋದು ತೋರ್ಸೋದಕ್ಕೆ ಒಂದು ರೇಡಿಯಂ ಲೈಟ್ ಸಿಗ್ನಲ್ ಹತ್ತಾನೆ ಇಲ್ಲ. ಆದ್ರೆ ಅದ್ರ ಜೊತೆಗೆ ಕಸ ಅಂತೂ ಮಣ್ಣು ತುಂಬೋಗೈತೆ. ಆ ಮಣ್ಣಲ್ಲಿ ಈ ಕ್ರಾಸಿಂಗ್ ಲೈಟ್ಗಳೆಲ್ಲ ಹಾಳಾಗೋದು.